ಶ್ರೀರಂಗಪಟ್ಟಣ ಬಹಳ ಹಳೆ ತುಂಬಾ ಐತಿಹಾಸಿಕವಾದಂತ ಪಟ್ಟಣ. ಶ್ರೀರಂಗಪಟ್ಟಣವನ್ನ ಕಟ್ಟಿದವರು ಹೊಯ್ಸಳರು ಮೊದಲನೇ. ಆ ಶ್ರೀರಂಗನಾಯಕ ದೇವಸ್ಥಾನ ಇದೆಯಲ್ಲ, ರಂಗನಾಥ ಸ್ವಾಮಿ, ಅದನ್ನ ಕಟ್ಟಿದ್ದೆ ಹೊಯ್ಸಳರು. ಅದಾದ್ಮೇಲೆ ತಿಮ್ಮಣ್ಣ ದಂಡನಾಯಕ ಅಂತ ವಿಜಯನಗರದ ಪ್ರತಿನಿಧಿ ಮೊದಲ ಸುತ್ತಿನ ಕೋಟೆಯನ್ನ ಕಟ್ಟಿದ್ರು. ಆಮೇಲೆ ಬಂದಂತ ವಿಜಯನಗರದ್ದೇ ರಾಜಪ್ರತಿನಿಧಿಯಾದ ತಿರುಮಲರಾಯನ ಕಾಲದಲ್ಲಿ 2ನೇ ಸುತ್ತಿನ ಕೋಟೆ. ಆಮೇಲೆ ಬಂದಂತ ಮೈಸೂರು ಒಡೆಯರು 3ನೇ ಸುತ್ತಿನ ಕೋಟೆಯನ್ನು ಕಟ್ಟಿದ್ರು. ಹಾಗಾಗಿ ಇದು ಶ್ರೀರಂಗಪಟ್ಟಣ ಉಳ್ಕೊಂತು. ಅದಾದ್ಮೇಲೆ ಹೈದರಾಲಿ ಟಿಪ್ಪು 50 ವರ್ಷ ಅಲ್ಲಿ ರಾಜ್ಯಭಾರ ಮಾಡಿದ್ರು. 2 ಘನಘೋರ ಯುದ್ಧಗಳನ್ನು, 3ನೇ ಆಂಗ್ಲೋ ಮೈಸೂರು ಯುದ್ಧ, 4ನೇ ಆಂಗ್ಲೋ ಮೈಸೂರು ಯುದ್ಧ. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಶ್ರೀರಂಗಪಟ್ಟಣ ಪತನ ಆಯ್ತು, ಲೂಟಿ ಆಯ್ತು, ಸಂಪೂರ್ಣವಾಗಿ ಹೊರಟಾಯ್ತು. ಅಲ್ಲಿಗೆ ಶ್ರೀರಂಗಪಟ್ಟಣದ ಚರಿತ್ರೆ 1799ರ 4ನೇ ಆಂಗ್ಲೋ ಮೈಸೂರು ಯುದ್ಧದೊಂದಿಗೆ ಕೊನೆ ಆಯ್ತು. ಮಂಡ್ಯ ಅನ್ನೋದೇ ನಮ್ಗೆ 9ನೇ ಶತಮಾನದ ಮಂಡ್ಯದಲ್ಲಿರುವಂತ ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಶಾಸನ ಇದೆ. ಹಾಗಾಗಿ ಅದು ಮಂಡಯ ಗ್ರಾಮ ಅಂತ ಇತ್ತು. ಶ್ರೀರಂಗಪಟ್ಟಣಕ್ಕೆ ಸೇರಿದಂತ ಒಂದು ಗ್ರಾಮ. ಕಾವೇರಿ ನದಿ ಕನ್ನಂಬಾಡಿ ಕಟ್ಟಲಾಗಿ ಆ ಸುತ್ತಮುತ್ತಲಿನ ಭೂಮಿಯೆಲ್ಲ ಬಂಗಾರದ ಬೆಳೆ ತೆಗೆಯಲಾಗಿ 1929 ನಲ್ಲಿ 100 ವರ್ಷ ಇನ್ನೇನು ತುಂಬುತ್ತೆ ಮಂಡ್ಯ ಜಿಲ್ಲೆ ಅಂತ ಮಹಾರಾಜರು ಅನೌನ್ಸ್ ಮಾಡಿ ಮಂಡ್ಯ ಜಿಲ್ಲೆ ಅಂತ ಅದಕ್ಕೊಂದು ಸ್ಥಾನಮಾನ ಕೊಡ್ತಾರೆ. ಹಾಗಾಗಿ ಅದು ಮಂಡ್ಯ ಜಿಲ್ಲೆ ಆಯ್ತು. ಅದಾದ್ಮೇಲೆ ಬಂದ್ರೆ ನೀವು ಮದ್ದೂರು. ಹೆಸರೇ ಹೇಳೋ ಹಾಗೆ ಅದು ಮದ್ದು ಗುಂಡುಗಳು ಶೇಖರಣೆ ಮಾಡ್ತಿದ್ದಂತ ಊರು. ಹೈದರಾಲಿ ಟಿಪ್ಪು ಕಾಲದಲ್ಲಿ ಮದ್ದು ಗುಂಡುಗಳ ಅಪಾರವಾದಂತ ಶೇಖರಣೆ ಊರಿನಲ್ಲಿತ್ತು. ಹಾಗಾಗಿ ಅದು ಮದ್ದೂರು. ಹಲವಾರು ಯುದ್ಧಗಳಿಗೆ ಮದ್ದೂರು ಸಾಕ್ಷಿಯಾಗಿದೆ ಇವತ್ತಿಗೂ. ಸೊ ಮದ್ದೂರು ಎಲ್ಲ ರೀತಿಯಿಂದಲೂ ಅದು ಯುದ್ಧ ಭೂಮಿನೇ ಆಗಿತ್ತು ಆಗ ಮದ್ದೂರು.